ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನು ಅಲ್ಲಿ ತೋಟದಲ್ಲೆಲ್ಲ ಕೆಲಸ ಮಾಡಿಸ್ತಾಯಿದ್ದೆ. ಸ್ವಲ್ಪ ಅದು ಮನೆಯೆಲ್ಲ ತೋಟದ ಮನೆ ಐತಲ್ಲ, ಹಿಂದ್ಗಡೆ ಮನೆಯೆಲ್ಲ ತೆಗೆಸ್ತೆ. ಸ್ವಲ್ಪ ಎಲ್ಲ ಗರಿ ಬಿದ್ದು ಬಿದ್ದು ಹೊಂಟೋಗಿದೆ. ಶೀಟೆಲ್ಲ ಅಂದ್ಕೊಂಡ್ರೆ ಮನೆ ದೊಡ್ಡದಿರೋದ್ರಿಂದ ಅಷ್ಟೊಂದು ದೊಡ್ಡ ಅವಶ್ಯಕತೆ ಇಲ್ಲ. ಮನೆ ಅಂದರೆ ತುಂಬ ದೊಡ್ಡ ಮನೆ ಅವಶ್ಯಕತೆ ಇಲ್ಲ. ಮುಂದ್ಗಡೆ ಮನೆ ಏನಾದರೂ ಕಾಯಿ ಅದು ಇದು ಹಾಕೊಳಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅಷ್ಟು ಮಾತ್ರ ಇಟ್ಕೊಂಡು ಇನ್ನು ಹಿಂದ್ಗಡೆ ಮನೆಯೆಲ್ಲ ಒಡ್ಸಾಕ್ಬಿಟ್ಟು ಬಂದೆ. ಅದು ಯಾವುದೂ ಕೂಡ ವೀಡಿಯೋ ಮಾಡಿಲ್ಲ, ಯಾಕಂದ್ರೆ ನಾನು ಒಂದು ವಾರ ಅಲ್ಲೇ ಇದ್ದೆ. ನಾನು ಅದ್ರ ಕೆಲಸ ಬ್ಯುಸಿಲಿ ಅದರಲ್ಲಿ ನಿಜ ನನ್ನದೆಲ್ಲ ವೀಡಿಯೋ ಮಾಡಿಲ್ಲ. ಆಮೇಲೆ ಲಾಸ್ಟಲ್ಲಿ ಎಲ್ಲ ರೆಡಿ ಮಾಡಿಬಿಟ್ಟು ತೋರಿಸೋಣ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲೂ ಕೂಡ ಮನೆ ಹತ್ರ ಎಲ್ಲ ಹೋಗೇ ಇಲ್ಲ ನಾನು. ನಿನ್ನೆ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ನಿಂತಿದ್ದು ಬಂದುಬಿಟ್ಟೆ. ಸೆಂಟ್ರಿಂಗ್ ಆಗ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು. ಇವತ್ತು ಕೂಡ ಕಬ್ಬಣ ಕೆಲಸ ಮಾಡ್ತಾರಲ್ಲ ಅವರೆಲ್ಲ ಬರ್ತಾರೆ, ಹಂಗಾಗಿ ಎಲ್ಲಿಗೂ ಕೂಡ ಹೋಗಬೇಕು. ಇನ್ನೇನು ಮದುವೆ ಕೂಡ ಹತ್ರ ಬಂತು ನಮ್ಮ ಅಕ್ಕನ ಮಗಂದು. ಇನ್ನು ಸ್ವಲ್ಪ ಇಲ್ಲೇ ಇನ್ನು ತೋಟದ ಕೆಲಸ ಇದೆಲ್ಲ ಮುಗಿಸ್ಕೊಂಡೆ ಇನ್ನು ತೋಟಕ್ಕೆ ಹೋಗಬೇಕು. ಹಾಗಾಗಿ ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಬನ್ನಿ. ಏನೋ ಆಟ ಇದು? ಗೋಲಿ ಆಟ. ಇಟ್ಗೆ ಮೇರಿ ಆಟ. ಒಬ್ಬ ನನ್ನ ಮನೆ ಜಾಗಕ್ಕೆ ಬರೋಷ್ಟರಲ್ಲಿ ಇವರೆಲ್ಲ ಸೇರ್ಕೊಂಡು ಏನೋ ಮೇರಿ ಆಟ ಆಡ್ತಾರಂತೆ ಗೋಲಿ ಇಟ್ಕೊಂಡು. ಅದು ನನಗಂತೂ ಗೊತ್ತಿಲ್ಲ. ಇನ್ನು ಕೆಲಸ ಮಾಡ್ಲಿಕ್ಕೆ ಬಂದಿಲ್ಲ, ತೋರಿಸ್ತೀನಿ ಬನ್ನಿ. ಏನೋ ಎಲ್ಲ ಹೋಗಿಲ್ವೇನೋ? ಫುಲ್ಲು ರೆಸ್ಟಾ? ನಮ್ಮ ಬೇರೆ ಎಷ್ಟಾಗ ಫುಲ್ ರಜೆ ಇವಾಗ. ಇನ್ನು ನಮ್ಮ ಊರಲ್ಲಿ ಎಲ್ಲ ಎಂಜಾಯ್ ಮಾಡೋದೆ ಮಕ್ಕಳುಗಳು. ಯಾರಿಗೆ? ಯಾಕೆ? ಓಹ್, ನೋಡಿ ಇವಾಗ ಇಷ್ಟು ಕೆಲಸ ಆಗಿದೆ. ಇವಾಗೆಲ್ಲ ಇನ್ನು ಸೆಂಟ್ರಿಂಗ್ ಹಾಕೋದನ್ನೇ ಅಷ್ಟೇ. 8 ಮಟ್ಟಕ್ಕೆ ಬಂದಿದೆ ಇವಾಗ. ಇದು ಮೆಟ್ಲು ಬರಲಿಕ್ಕೆ ಅಂತ ಮಾಡಿರೋದು. ನಮ್ಮದು ಇನ್ನೂ ಇಲ್ಲಿವರೆಗೂ ಬರುತ್ತೆ ಎಲ್ಲ. ಇಲ್ಲಿ ನೋಡಿ, ಇದು ಮೆಟ್ಲು ಈ ಕಡೆಯಿಂದ ಬರುತ್ತೆ, ಈ ಸೈಡಿಂದ ಬಂದು ಇದು ಇನ್ನು ಗೋಡೆ ಬರಲ್ಲ. ಇದು ಫುಲ್ ಇನ್ನು ಇದು ಬರುತ್ತೆ. ಇಲ್ಲಿಗೆ ಕಂಬಿಗಳು ಹಾಕ್ಸ್ಬೇಕು. ಇದು ಬರುತ್ತೆ ನೋಡಿ ಬಾತ್ರೂಮ್ದು. ಇದು ಫುಲ್ ಕವರ್ ಆಗುತ್ತೆ. ಇದೊಂದು ಅಟ್ನೆ ರೀತಿ ಬರುತ್ತೆ. ಏನಾದ್ರು ನಾವು ವಸ್ತುಗಳನ್ನ ಇಟ್ಕೋಬೇಕು ಅಂದರೆ ಇದ್ರ ಮೇಲೆ ಇಟ್ಕೋಬೋದು. ಇದು ನೋಡಿ ಇಲ್ಲೊಂದು ಸಜ್ಜ, ಇಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಸಜ್ಜ ಮಾಡಿಸಿರೋದು. ಈ ರೂಮ್ಗೆ ಇಲ್ಲೊಂದು ವಿಂಡೋ ಮತ್ತು ಇಲ್ಲೊಂದು ವಿಂಡೋಸ್. ಇದು 3 ಪಾರ್ಟು, ಅದು 2 ಪಾರ್ಟು. ಆದರೆ 2 ಪಾರ್ಟ್ ಆದರೂ ಕೂಡ ದೊಡ್ಡದಿದೆ ನೋಡಿ, ಚಿಕ್ಕ ಚಿಕ್ಕದೇನಿಲ್ಲ. ನೀರು ಹಾಕಿ ಹಾಕಿ ಪಾಚಿನೇ ಬಂದುಬಿಟ್ಟಿದೆ ಇಲ್ಲಿ. ಇಲ್ಲಿ ಇದು ಹಿಂಗೆ ಬಂದು ಹಿಂಗೆ ಮೇಲ್ಗಡೆ ಹೋಗಿ ಮೇಲ್ಗಡೆ ಬರೋದು ಮೆಟ್ಲು. ಅವ್ರು ಅದಕ್ಕೆ ಹಿಂದಕ್ಕೆ ಎತ್ತಾಕೋತ ಆಗಿನಿಂದ ಹೇಳ್ತಾರಲ್ಲ. ಕೆಲಸ ನಡೀತಾ ಇದೆ ನೋಡಿ. ಇದು ಮೆಟ್ಲು ಹಾಕ್ಲಿಕ್ಕೆ ಕಟ್ತಾ ಇರೋದು.
ಇಲ್ಲಿ ಕಬ್ಬಣ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಕರೆಂಟ್ ಇರಲಿಲ್ಲ, ಇವಾಗ ಬಂತು ಕರೆಂಟು. ನಾನು ಕೂಡ ಮನೆಗೆ ಹೋಗೋಣ ಅಂತ ಆಟೋ ಬಂದಿದೆ ನೋಡಿ. ಬರುತ್ತೀರಿ ಏನಿದು ಎರಡು ಜುಟ್ಟು ಹಾಕೊಂಡು ಸೇಮ್ ಹುಡುಗಿ ಥರನೇ ಕಾಣ್ತೈತಲ್ಲ ಇದು. ಅಯ್ಯೋ ನನ್ನ ಚಿನ್ನು ಮರಿ, ಮಮ್ಮ ಎರಡು ಜಡೆ ಹಾಕಿ ನಿನ್ನ ಈ ರೇಂಜಿಗೆ ಮಾಡಿದಾಳ. ಸಾಕತ್ತ ಕಟ್ತಿದ್ದೆ ಕಣೆ ಚಿನ್ನಿ ಮರಿ. ಎರಡು ಕೋಡ್ ಬಂದಿದೆ ನನ್ನ ಮಗುಗೆ, ಗೊತ್ತಾ? ಎರಡು ಕೋಡ್ ಬಂದಿದೆ ಅಲ್ವಾ? ಎರಡು ಕೋಡು ಅರ್ಜೆಂಟಾಗಿ ನಾನು ಎತ್ಕೋಬೇಕು ಅಷ್ಟೇ. ಉಣ್ಕೊ, ನಾನು ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀನಿ, ಊಟ ಮಾಡಬೇಕು. ಪರುಪಿರಿ ಪಿರಿ ಮಾವನ ಕಳಿಸೋಣ ನಿನ್ನ ಫೋಟೋನ ಮಾಮಗೆ. ನನ್ನ ಹಳಿ ಮೈನೆ ಹಾಕಕ್ಕಾರ ಸೊಸೆ ಮಾಡಿಬಿಟ್ಟಿದೆ ಇದ್ರೆ ಹೇಳೋದು. ಇವರಲ್ಲಿ ಸಾಹೇಬ್ರು ಮ್ಯಾಟ್ ಎಲ್ಲ ಏನಿ ನೋಡಿ. ನಮ್ಮ ಪರ ಕೆಲಸ ಅಯ್ಯೋ ಕೆಲಸ ಆಯ್ತದಪ್ಪ ನನಗಂತೂ. ಸುಸ್ತಾಗೋಯ್ತು ಕಣೆ. ಅವ್ವಾ ಬುಜ್ಜಿಮ್ಮ. ಓಹೋ, ಅವರು ಬಾಳೆಹಣ್ಣು ತಿನ್ನಕ್ಕೆ ಹೋಗಿದ್ದಾರೆ. ಪರು ರಾಜಕುಮಾರಿ, ರಾಜಕುಮಾರಿ ನೀವೇ ನನ್ನ ರಾಜಕುಮಾರಿ. ಅನ್ನ ಉಣ್ಕೋ, ಎತ್ಕೋತೀನಿ ಆಯ್ತಾ? ಏನಮ್ಮ ಏನು ಸಾಯಂಕಾಲ ಆಗಿಲ್ಲ, ಇನ್ನು ಮಧ್ಯಾಹ್ನ ಆಗಿದೆ. ಯಾಕೆ? ಒಂದು ಸೈಕಲ್ ಚಿಂತೆ. ಆಯಿತು ಸುಂದ್ರಿಗೆ, ನಾನು ಮ್ಯಾಟ್ ಹಾಕಿರೋದೇ ಪ್ರಾಬ್ಲಮ್ಮು. ಊಟ ಉಪ್ಪು ಸಾಂಬಾರು, ಪಲ್ಯ, ರೈಸ್. ಬನ್ನಿ ಊಟ ಮಾಡೋಣ. ಹಾಂ, ಕಾಲು ನೋಡಲ್ಲಿ ಹೆಂಗೆ ಎತ್ತಿದ್ದಾನೆ ಪುಟ್ಟ. ಏನೋ ಇದು ಕಾಲು ಈ ಥರ ಎತ್ತಿದ್ಯಾ? ದಬಾಕ್ಬಿಡ್ತೀಯಾ ಪರಿ? ಹಾಂ ದಬಾಕ್ಬಿಟ್ಟಿದ್ಯಪ್ಪ. ಅಯ್ಯೋ ಬೇಡ ಬಾ. ಪಾಯಸನ ಮಾಡಿಬಿಟ್ಟಳು ನನ್ನ ಮಗಳು. ಅವ್ನು ನೋಡು, ಅವನ ನಾನು ಕೊಡೋದ ರಾಯರ ಪ್ರಸಾದ. ವಾವ್, ಏನು ಟೇಸ್ಟ್ ಚೆನ್ನಾಗಿದೆ. ಸಿಕ್ಕಾಬಿಟ್ಟೆ ಟೇಸ್ಟಿಯಾಗಿದೆ. ನಿಂಗೆ ಬುಜ್ಜಿ? ಹೌದಾ? ಹಾಯ್, ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ. ಮನೆ ಹತ್ರ ಹೋಗಿದ್ದೆ, ಅಲ್ಲೆಲ್ಲ ವೀಡಿಯೋ ಮಾಡ್ಕೊಳ್ಳಿಲ್ಲ, ಸೆಂಟ್ರಿಂಗ್ ಆಗ್ತಾಯಿದ್ರು. ಹಾಗಾಗಿ ಇಲ್ಲಿ ನೋಡಿ, ಇವ್ನು ನೋಡಿ, ವೀಡಿಯೋ ಅಂದ ತಕ್ಷಣ ಓಡ್ ಬರ್ತಾಯಿದ್ದಾನೆ. ಯಾಕಪ್ಪ ಕಣ್ಣಲ್ಲಿ ನೀರು ಬರ್ತಿದ್ದೆ? ಬೈಲಿ ಬೈಲಿ ಬೋಲಿ ಅಯ್ಯೋ, ಯಾಕೋ ಕಣ್ಣಲ್ಲಿ ನೀರು ಬರ್ತಿದೆಯಲ್ಲ. ವೀಡಿಯೋ ಅಂತ ಅಂದ ತಕ್ಷಣ ಓಡ್ಬೋದಾನೆ ಪುಟ. ಅಯ್ಯೋ ಏನಪ್ಪ ಇದೆಲ್ಲ ತೆಗೆದ್ಬಿಟ್ಟು ಬ್ಲೌಸ್ ಪೀಸ್ ತೆಗೆದ್ಬಿಟ್ಟಿದ್ದಾನೆ. ಸ್ಯಾರಿ ಎಲ್ಲ ಸ್ಟಿಚಿಂಗ್, ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಟ್ವಿ. ಮತ್ತು ಫಾಲ್ಸು ಜಿಗ್ಜಾಗ್ ಬೇರೆ ಕಡೆ ಕೊಡಬೇಕು. ಅದೇ ಜಿಗ್ಜಾಗ್ ಫಾಲ್ಸ್ ಹಾಕ್ಸ್ಬೇಕು. ಇದೇನಿಲ್ಲ, ಈಗ ಒಂದೇ ಇದೆ ಅಲ್ವಾ? ಇದು ತೆಗೆದ್ಬಿಟ್ಟಿರೋದು ಬ್ಲೌಸು. ಪೆಟಿಕೋಟ್ ತರ್ತೀನಿ. ನೋಡಿದ ಬ್ಲೌಸ್ ಸೇಮ್ ಇದೆ ಮಮ್ಮಿ. ಇದೊಂದು ಬ್ಲೌಸ್ ಹೊಲ್ಸಲ್ವಂತ ಶೈಲಿ. ಏನಕ್ಕೆ ಅಂದರೆ ಸೇಮ್ ವರ್ಕ್ ಆಗಿರೋಂಥದ್ದು, ಸೇಮ್ 2 ಬ್ಲೌಸ್ ಇದೆ ಈ ಥರದ್ದು. ಹಾಗಾಗಿ ಅದು ಬೇಡ ಅಂತ ಇಟ್ಟಿದ್ದಾಳೆ. ಸ್ವಲ್ಪ ಕೊಟ್ಬಿಟ್ಟು ಇನ್ನೂ ಸ್ವಲ್ಪ ಬಟ್ಟೆ ತಗೊಳ್ಳೋದಿದೆ, ಹೋಗಿ ತರಬೇಕು. ನಾನೀಗ ಒಂದು ವಾರದಿಂದ ಫುಲ್ ತೋಟದಲ್ಲೇ ಇದ್ದೆ. ಇವಾಗ ರಾತ್ರಿ ತಾನೇ ಇಲ್ಲಿ ಬಂದರೆ ಯಾವುದೇ ವೀಡಿಯೋಗಳು ಕೂಡ ಮಾಡಿಲ್ಲ. ನಮ್ಮದು ತೋಟದ ಮನೆ ಇದೆಯಲ್ಲ, ಅದು ಹಿಂದ್ಗಡೆದೆಲ್ಲ ಮನೆಯೆಲ್ಲ ಒಡ್ಸಾಕಿದೆ. ಡೆಸ್ಟು ಧೂಳಿಗೆ ಗಂಟಲೆಲ್ಲ ಸ್ವಲ್ಪ ಎಲ್ಲ ಹೋಗ್ಬಿಟ್ಟಿದೆ. ಮತ್ತು ತೋಟಕ್ಕೆಲ್ಲ ಸ್ವಲ್ಪ ಗೋಡ್ ಮಣ್ಣೆಲ್ಲ ಒಡಿಸಿ, ಮತ್ತು ಮನೆದೆಲ್ಲ ಒಡಿಸ್ತಲ್ಲ. ಧೂಳಲ್ಲಿ ನಿಂತೇನೆ ಅರ್ಧ ಗಂಟೆಲ್ಲ ಹೋಗ್ಬಿಟ್ಟಿದೆ ನನಗೆ. ಎಷ್ಟು 4 ಅಲ್ವಾ? 3 3 ಅಲ್ಲಿತ್ತು ಒಂದೇ ಪ್ಲೇಸಲ್ಲಿ. ಇದು ನಾನು ನೀರು ಹಾಕಿರೋದು, ಇದು ಹಂಗೆ 3 ಬಿಡು, ಬಣ್ಣ ಹೋಗೋದು. 3 ಉದ್ದ ಇದೆ ಸ್ವಲ್ಪ, ಇದೆಲ್ಲ ಇಡಿಸ್ಬೇಕು. ಕಡೆ ಸ್ಪರ್ನ್ ಬಟ್ಟೆ.
ಚೆನ್ನಾಗಿರುತ್ತೆ ಇದು. ಕೊಡಿ ಇದ್ರಲ್ಲೊಂದು ಕೊಡಿ. ಹ್ಞೂ ಫುಲ್ಲು. ದಪ್ಪ ಇಲ್ಲ ಅವ್ರದ್ದು 2 ಕಾಲು ಸಾಕಾ? 240 ಮೀಟರ್, ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದೆ. ಇವಾಗೆಲ್ಲ ಕೊಡಿ. ಚೆನ್ನಾಗಿರುತ್ತೆ ಇದು. ಬೇಡ ಅದರಲ್ಲಿ ಇನ್ನೊಂದು ತೊಗೊಳ್ತೀನಿ.